ಪೆನ್ ಡ್ರೈವ್ ಪ್ರಕರಣದ ಕಾರ್ತಿಕ್ ಗೌಡ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕಾರ್ತಿಕ್ ಗೌಡನಿಗೆ ಪೊಲೀಸ್ ರಕ್ಷಣೆ ಸಿಗ್ತಾ ಇದೆಯಾ ಅನ್ನೋ ಆರೋಪಗಳು ಸಹ ಕೇಳಿಬರ್ತಾ ಇದೆ. ಇನ್ನು ಕಾರ್ತಿಕ್ ಗೌಡ ತನ್ನ ಮನೆಯಲ್ಲಿದ್ದಾನಾ ಇಲ್ವಾ, ಡ್ರೈವರ್ ಕಾರ್ತಿಕ್ ಮನೆಗೆ ಪೊಲೀಸ್ ಭದ್ರತೆ ಯಾಕೆ ಅನ್ನುವ ಹಲವು ಪ್ರಶ್ನೆಗಳು ಈಗ ಎಲ್ಲರಲ್ಲಿದೆ. ಅನುಮಾನಗಳು ಕೂಡ ಎಲ್ಲರಲ್ಲಿ ಈಗ ಹುಟ್ಕೊಂಡಿದೆ. ಆಗಲೇ ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಮೇಲೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಾಕಷ್ಟು ಬಾರಿ ಅವರ ಹೆಸರು ಕೇಳಿಬಂದಿತ್ತು. ಹಾಗೆ ಈಗ ಕಾರ್ತಿಕ್ ಕೂಡ ವಿದೇಶಕ್ಕೆ ಹಾರಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಮಾಜಿ CM ಕುಮಾರಸ್ವಾಮಿ ಅವರು ಹೇಳಿದರು. ನಾವೀಗ ಕಡವಿನಕೋಟೆ ಕಾರ್ತಿಕ್ ಗ್ರಾಮದ ಊರಿನಲ್ಲಿದ್ದೇವೆ. ನೋಡ್ಬೋದು, ಇದೀಗ ಕಾರ್ತಿಕ್ ಅವರ ನಿವಾಸ ಆಗಿರುವಂಥದ್ದು. ಇಲ್ಲಿ ಕಾರ್ತಿಕ್ ಈ ಮೊದಲು ವಾಸವಾಗಿದ್ದು ಇರುವಂಥದ್ದು. ಈಗ ಕಾರ್ತಿಕ್ ಮನೆ ಪರಿಸ್ಥಿತಿ ಏನಿದೆ, ಕಾರ್ತಿಕ್ ಅಥವಾ ಮನೇಲಿ ಇದ್ದಾರೆ ಅಂತ ನಾವೀಗ ಅವರ ಗ್ರಾಮಕ್ಕೆ ಬಂದು ಅವರ ಮನೆ ಬಳಿ ಬಂದಿದ್ದೇವೆ. ಸದ್ಯಕ್ಕೆ ಕಾರ್ತಿಕ್ ಅವರ ಮನೆಯಲ್ಲಿ ಇಲ್ಲ ಅನ್ನುವಂಥದ್ದು, ಜೊತೆಗೆ ಅವರ ತಂದೆ ತಾಯಿಗಳು ಕೂಡ ಹೊರ ಹೋಗಿದ್ದಾರೆ ಅನ್ನೋದನ್ನು ಗಮನಿಸ್ಬೋದಾಗಿದೆ. ಹಾಗೆ ಯಾವಾಗ ಈ ಪೆನ್ ಡ್ರೈವ್ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆಯುತ್ತೆ, ಆಗ ಕಾರ್ತಿಕ್ ಮನೆಗೆ ಈಗ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ನೀಡಿದ್ದಾರೆ. ಇಬ್ಬರು ಪೊಲೀಸರನ್ನು ಕೂಡ ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆಯನ್ನು ಮಾಡಿದ್ದಾರೆ. ಇನ್ನು ನೋಡ್ಬೋದು, ಕಾರ್ತಿಕ್ ಮನೆ ಪರಿಸ್ಥಿತಿ ಈ ರೀತಿ ಇದೆ. ಮತ್ತು ಈಗ ಸದ್ಯಕ್ಕೆ ಅವರ ಸಂಬಂಧಿಕರು ಈ ಮನೆಯಲ್ಲಿ ಇರುವಂಥದ್ದು. ಹಾಗೆ ಮನೆಯಲ್ಲಿ CC ಕ್ಯಾಮ್ರಾಗಳನ್ನು ಕೂಡ ಅಳವಡಿಸ್ಕೊಂಡಿರೋದನ್ನು ನೋಡಬಹುದಾಗಿದೆ. ಮನೆಯ ಎಲ್ಲ ಭಾಗಕ್ಕೂ ಕೂಡ CC ಕ್ಯಾಮ್ರಾವನ್ನು ಇವರು ಅಳವಡಿಸಿಕೊಂಡಿದ್ದಾರೆ. ಇನ್ನು ಕಾರ್ತಿಕ್ ತಂದೆ ಕೂಡ ಈಗ ಸದ್ಯಕ್ಕೆ ಮನೆಯಲ್ಲಿಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಈ ಪೆನ್ ಡ್ರೈವ್ ಪ್ರಕರಣದ ಸುತ್ತ ಕಾರ್ತಿಕ್ ಹೆಸರು ಗಿರ್ಕಿ ಹೊಡಿತಾ ಇರುವಂಥ ಹಿನ್ನೆಲೆಯಲ್ಲಿ ಕಾರ್ತಿಕ್ ಅವರ ಮನೆ ಪರಿಸ್ಥಿತಿ ಕೂಡ ಏನು ಮನೆಯಲ್ಲಿ ಕೂಡ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ನೀಡುವಷ್ಟು ಇರುವಂಥದ್ದು. ಇವಾಗ ಇವರ ಪರಿಸ್ಥಿತಿ ಯಾವ ರೀತಿ ಇದೆ, ಮನೆಯಲ್ಲಿ ಯಾರಿದ್ದಾರೆ ಅಥವಾ ಕಾರ್ತಿಕ್ ಇದ್ದಾರೆ ಅನ್ನುವಂಥ ನಾವು ಬಂದು ಇದು ಒಂದು ರಿಯಾಲಿಟಿ ಚೆಕ್ ಮಾಡಿದಾಗ ಪರಿಸ್ಥಿತಿ ವಾತಾವರಣ ಈ ರೀತಿ ಇರುವಂಥದ್ದು. ಇನ್ನು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಇವರ ಪಾತ್ರ ಏನಿದೆ ಅನ್ನೋದು SIT ತನಿಖೆಯಿಂದಷ್ಟೇ ತಿಳಿಯಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇದು ಇವತ್ತಿನ ನ್ಯೂಸ್ ಟ್ಯೂಬ್. ನಾಳೆ ಇದೇ ಸಮಯಕ್ಕೆ ನ್ಯೂಸ್ ಟ್ಯೂಬ್ನಲ್ಲಿ ಇನ್ನಷ್ಟು ಕ್ರಿಸ್ಪಿ ಹಾಗೆ ಕೆಲವೊಂದಿಷ್ಟು ಮೇಜರ್ ಅಪ್ಡೇಟ್ನೊಂದಿಗೆ ನಾನು ಬರ್ತೀನಿ. ಮುಂದಿನ ಭಾಗದಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಂಸದ ಶಿವರಾಮೇಗೌಡರನ್ನ ನಮ್ಮ ಸೀನಿಯರ್ ಕಲೀಗ್ ನಾಗೇಂದ್ರ ಬಾಬು ಸಂದರ್ಶನದಲ್ಲಿ ಮಾತನಾಡಿಸಿದ್ದಾರೆ. ಅದರ ಜೊತೆಗೆ ಪೆನ್ ಡ್ರೈವ್ ಕೇಸ್ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ ಏನೇನಾಗಿದೆ ಎಲ್ಲದರ ಮಾಹಿತಿಯನ್ನು ಕೊಡ್ತೀವಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.